ಇವತ್ತಿಗೂ ನಾನು ಒತ್ತಿ ಹೇಳ್ತೀನಿ, ಮೇ ತಿಂಗಳಲ್ಲಿ ನಾನು ಹೋಗಿದ್ದು, ಅಲ್ಲಿಂದ ಇಲ್ಲಿ ತನಕ ಆಗುವ ಹಗರಣ CC ಫುಟೇಜಲ್ಲಿ ಇದೆ. ಅದ್ಯಾಕೆ ACP ಗೊತ್ತಿಲ್ಲ, ಇವ್ರಿಗೆ ಕಮಿಷನರ್ ಗೊತ್ತಿಲ್ಲ? ಇಲ್ಲೆಲ್ಲ ಚೈನ್ ಲಿಂಕು. ನಾನೊಬ್ಳು ಗಟ್ಟಿಯಾಗಿ ಎತ್ತಿದ್ದೀನಿ, ಧ್ವನಿ ಎತ್ತಿದ್ರಿಂದ ಇದು ಪಬ್ಲಿಕ್ ಎಷ್ಟು ಒಳ್ಳೇದಾಗಿದೆ ಅಂದರೆ ಪಬ್ಲಿಕ್ಗೆ ಗೊತ್ತು. ಆ ಯಪ್ಪ ಒಂದು ಹುಚ್ಚ, ಆ ಯಪ್ಪನ ಹತ್ರ ಒಂದು ಯೂನಿಫಾರ್ಮ್ ಹಾಕುವ ಘನತೆ ಇಲ್ಲ, ಆ ಯಪ್ಪನ ಹತ್ರ ಒಂದು ಹ್ಯುಮಾನಿಟಿ ಇಲ್ಲ, ಮನುಷ್ಯರತ್ರ ಯಾವ ಥರ ವರ್ತಿಸ್ಬೇಕಂತಿಲ್ಲ. ಒಂದೇ ಗೊತ್ತು ಆ ಮನುಷ್ಯನಿಗೆ, ನಾನು ಇನ್ಸ್ಪೆಕ್ಟರ್ ಸಂದೇಶಲ್ಲಿ ಯಾವ ಹೆಣ್ಣುಮಗಳು ಗಂಡ ಹೆಂಡತಿ ಜಗಳ ಅಂತೇಳಿ ನ್ಯಾಯ ಕೇಳಕ್ಕೆ ಹೋದರೆ ಆ ಗಂಡನಿಗೆ ಹೆಂಡತಿ ಇಲ್ಲ. ಫ್ಯಾಮಿಲಿ ವಿಷಯದಲ್ಲಿ ನ್ಯಾಯ ಕೇಳಕ್ಕೆ ಹೋದರೆ ಆ ಹೆಣ್ಣು ಫ್ಯಾಮಿಲಿಗೆ ಸಿಗಲ್ಲ. ತಂದೆ ಮಕ್ಕಳು ತಾಯಿ ವಿಷಯ ಆಗಲಿ, ತಾಯಿ ಮಕ್ಕಳು ವಿಷಯಕ್ಕೆ ಹೋದರೆ ಅಲ್ಲಿ ಹೆಣ್ಣು ಇದ್ದರೆ ಆ ಮಕ್ಕಳಿಗೆ ತಾಯಿ ಇಲ್ಲ. ಇದು ನೀವು ಬೇಕಾದರೆ ನನ್ನ ಸ್ಪಷ್ಟತೆಯನ್ನು ಕೇಳಿ. ಇವತ್ತಿಗೆ ಅವರು ಆ ಸ್ಟೇಷನಲ್ಲಿ 3 ವರ್ಷ, ನಿಮ್ಮ ಮಾಧ್ಯಮ ಬಂಧು ಮಿತ್ರರಿಂದ ನಾನು ಕೇಳ್ತಾ ಇದ್ದೀನಿ, 3 ವರ್ಷದಿಂದ ಆ ಸ್ಟೇಷನಲ್ಲಿ ಮೊಕ್ಕಾಮ ಹೊಡಿದ್ದಾರೆ. 3 ವರ್ಷದ ಪ್ರತಿಯೊಂದು ಕೇಸ್ ಫೈಲನ್ನು ತೆಗೀರಿ. ಅವ್ರು ಯಾವ ಕೇಸ್ ಮಾಡಿದ್ದಾರೆ ಅಂದರೆ ಅವರಿಗೆ ಅನುಗುಣವಾಗುವ ಹಾಗೆ, ಅವರಿಗೆ ಅದರಲ್ಲಿ ವರ್ತ್ ಇರುವ ಹಾಗೆ ಕೇಸ್ ಮಾಡಿದ್ದಾರೆ. ಹಾಗಿರುವಾಗ ಅಲ್ಲೊಂದು ಪಟಾಲಂ ಗ್ರೂಪ್ ಬರುತ್ತೆ ಸಂದೇಶ ಅಂತ, ಅಂದರೆ ಅವರು ಇದಕ್ಕಿಂತ ಮುಂಚೆ ಒಮ್ಮೆ ಎಸ್ ಐ ಆಗಿ ಬಂದವರು 10 ವರ್ಷದ ಮುಂಚೆ. ಈಗ ಅಗೇನ್ 3 ವರ್ಷದಿಂದ ಮೊಕ್ಕ ಮಾಡಿದ್ದಾರೆ. ಅಲ್ಲೊಂದು ಪಟಾಲಂ ಗ್ರೂಪ್ ಅವ್ರಿಗೆ ತುಂಬ ಕೆಲಸ ಮಾಡುತ್ತೆ, ಅವ್ರು ಬೇಕಾದಾಗೆ ಸ್ಥಳ ಮಾಜರಿಗೆ ಹೋಗುತ್ತೆ. ಹಾಗಿರುವಾಗ ಇನ್ಸ್ಪೆಕ್ಟ್ರು ಮೂಡುಬಿದ್ರೆಯವರು, ಮಡಿವಾಳ ಬೆಂಗಳೂರು, ಇದಕ್ಕೆ ಎತ್ತನೆ ಸಂಬಂಧ. ಇನ್ನೊಂದು, ಇವರು ಸ್ಟೇಷನಲ್ಲಿ ಇವ್ರಿಗೆ ಎಷ್ಟೋ ಕೆಲಸ ಇದೆ, ಅದನ್ನು ಬಿಟ್ಟು ಮಡಿವಾಳ ಸ್ಟೇಷನಲ್ಲಿ ಕೆಲಸ ಮಾಡಬೇಕಾದ್ರೆ ಇವರಿಗೆ ಇವರಿಗೆ ಮಾನಹಾನಿನ ಅಲ್ಲ, ನನ್ನ ಒಂದು ವೈಯಕ್ತಿಕ ಗೌಪ್ಯತೆಯನ್ನು ಕುಗ್ಗಿಸುವ ತಂತ್ರನ ಅಂತ ಇದರಲ್ಲಿ ನೀವೇ ಯೋಚಿಸಬೇಕು. ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇನ್ನೊಂದು, ನನ್ನ ಅಕ್ಕನಿಗೆ ಈ ಥರ ಎಲ್ಲ, ನನ್ನ ಅಕ್ಕ ಅಷ್ಟು ಎಜುಕೇಟೆಡ್ ಅಲ್ಲ, ನಿಮಗೆ ಗೊತ್ತಿರ್ಬೋದು, ಅವಳು ಮಾತಾಡೋ ಸ್ಪಷ್ಟತೆ ಇಲ್ಲ. ಅವಳಿಗೆ ಸುಮತಿ ನಾಯ್ಕ ಮೇಲೆ ಕೇಸ್ ಇದೆ, ನನ್ನ ಅವಳ ಮೇಲೆ ವೇಶ್ಯಾವಟಿಕೆ ಅಂತ ಮತ್ತೆ ಹೇಳ್ತಾಳೆ. ವೇಶ್ಯ ಅಂದರೆ ಏನು ಅಂತ ನಮ್ಮ ಅಕ್ಕನಿಗೆ ನೀವೇ ಕ್ವಶನ್ ಕೇಳಬೇಕು. ವೇಶ್ಯ ಅಂದರೆ ಒಂದು ಹುಡುಗನೊಟ್ಟಿಗೆ ನಾವು ಸೆಕ್ಸ್ ಮಾಡೋದಾ, ಏನಾದರೂ ಅನೈತಿಕ ಮಾಡೋದು ವಿಡಿಯೋ ಇರಬೇಕು, ಇಲ್ಲ ಏನಾದೊಂದು ಪ್ರೂಫ್ ಇರಬೇಕು ಇವ್ರ ಹತ್ರ, ವಿಡಿಯೋ ಥರ. ಇದು ಯಾವುದೂ ಇಲ್ಲ ಅಂದರೆ ಮಾಧ್ಯಮ ಮಿತ್ರದವ್ರದ್ದು ಇದು ಟೈಮ್ ವೇಸ್ಟ್ ಮಾಡೋದಾ, ಅಲ್ಲ ತನ್ನ ಬಾಯಿಗೆ ಬಂದಾಗೆ ಮಾತಾಡೋದಾ, ಅಲ್ಲ ಇನ್ಸ್ಪೆಕ್ಟರ್ನ ಬಚಾವ್ ಮಾಡೋ ಹುನ್ನಾರನ, ಅಲ್ಲ ಇನ್ಸ್ಪೆಕ್ಟರ್ ಏನೋ ತಲೆಗೆ ಅವರಿಗೂ ಹಳದಿ ರೋಗದವರು, ಆ ಥರ ಇವರಿಗೂ ಹಳದಿ ರೋಗನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಸತ್ಯಾಂಶ ಹೊರಬರಬೇಕು. ನಮ್ಮ ಅಕ್ಕನ ಹತ್ರ ನೀವು ಕೇಳಬೇಕು. ಇನ್ನೊಂದೇನು, ತಮಿಳ್ನಾಡು ಅಂತಾಳೆ ಅವಳು, ನಾಳೆ ಹೇಳ್ತಾಳೆ ಡಿಲ್ಲಿಯಲ್ಲಿ ಅಂತಾಳೆ, ಇನ್ನೊಂದು ಸಲ ಹೇಳ್ತಾಳೆ ಫಾರಿನ್ ಅಂತಾಳೆ. ಅಂದರೆ ಅವಳ ಮಾತಿಗೆ ಅವಳಿಗೆ ಸ್ಪಷ್ಟ ಇಲ್ಲ. ತಮಿಳ್ನಾಡಾದರೆ ತಮಿಳ್ನಾಡಿದ ಪ್ರೂಫ್ ಕೊಡಬೇಕಿತ್ತು. ನಾನೆಲ್ಲೋ ಹುಡುಕಿದೆ, ನನಗೆ ತಮಿಳ್ನಾಡು ಅಂದರೆ ಒಂದೊಂದು ಪ್ಲೇಸ್ ಇರ್ಬೋದು, ನಾನು ಹುಡುಕಿದೆ, ನನಗೆ ಎಲ್ಲೂ ಸಿಕ್ಕಿಲ್ಲ. ಅಂದರೆ ನನ್ನ ಗಮನಕ್ಕೆ ಬರೋದೇ ಏನಾದರೂ ಕೇಸ್ ಇದೆಯಾ ಅಂತ ನೋಡ್ಲಿಕ್ಕೆ ನಾನು ಹುಡುಕಿದ್ದು ಸಿಗಲಿಲ್ಲ. ಇನ್ನೊಂದು, ನಮ್ಮ ಅಕ್ಕನ ವಿಷಯದಲ್ಲಿ ನಾನೇ ಹೇಳ್ತೀನಿ. ನನ್ನ ಅಕ್ಕನಿಗೆ ನನಗಿಂದ ಅವಳು 6 ವರ್ಷದ ಡಿಫ್ರೆನ್ಸ್ ಇದೆ. ನನಗೆ ಅವಳು ಅಕ್ಕ 6 ವರ್ಷ ಡಿಫ್ರೆನ್ಸ್. ಅವಳಿಗೆ ಇವತ್ತಿಗೂ ಡೇಟ್ ಆಫ್ ಬರ್ತು 1 ವರ್ಷ ಡಿಫರೆನ್ಸ್ ಥರ ತೋರಿಸ್ತಿದ್ದಾಳೆ. ನನ್ನ ಐಡಿಯನ್ನು ಅವಳು ಯೂಸ್ ಮಾಡಿದ್ದಾಳೆ. ನನಗೆ 2005 ಮದುವೆಯಾಗಿ ನನ್ನ ಗಂಡನ ಮನೆಗೆ ಹೋಗಿದ್ದೀನಿ. ಅವಳು 7th ಸ್ಟ್ಯಾಂಡರ್ಡ್ ಓದಿದವಳ ಹತ್ರ ಐಡಿನೇ ಇಲ್ಲ. ನನ್ನ ಐಡಿ ನನ್ನ ಮನೆಯಲ್ಲಿ ಇತ್ತು, ನನ್ನ ಐಡಿಯನ್ನು ಯೂಸ್ ಮಾಡಿ ಎಲ್ಲಿ ಸುತ್ತಾಡಕ್ಕೆ ಹೋಗಿದ್ದಾಳ ಗೊತ್ತಿಲ್ಲ. ಇನ್ನೊಂದು, ಅವ್ರ ಮಕ್ಕಳು ಇದ್ದಾರೆ, ಅವರು ಹೇಳ್ತಾರೆ ನನ್ನ ತಾಯಿ ಏನಂತ, ಇವ್ರು ದೊಡ್ಡ ಮಗ, ಅವನು ಫಸ್ಟ್ ಮಗ, ಮದುವೆ ಆಗಿ ಅವಳಿಗೆ ಹಿಂದೂ ಕಾನೂನು ಪ್ರಕಾರ ಮದುವೆ ಆದಾಗಿದ್ದು ಇವನ ಅಪ್ಪನನ್ನು ಮದುವೆ ಆಗಿಲ್ಲ. ಆ ಅಪ್ಪನ ಮದುವೆಯಾಗ ನಾವು ಮದುವೆಯಾಗಿ ಮಾಡಿ ಕೊಟ್ಟಿದ್ದು, ನಮಗೆ ಆ ಮಗು ನಾವು ಸಾಕಿದ್ವಿ. ಆಮೇಲೆ ಇವ್ರ ಜೊತೆ ಹೋದ್ರು, ನಾವು ಹೇಳಬಾರ್ದು ನಮ್ಮ ಅಕ್ಕ ರಿಲೇಷನ್ ಲಿವಿಂಗ್ ಟುಗೆದರ್ ಅಂತ ಇಟ್ಕೊಳ್ಳೋಣ ಅವ್ರ ಲೈಫು. ಹಾಗಿರುವಾಗ ಅವಳ ಲೈಫಿಗೆ ಸ್ಪಷ್ಟತೆ ಇಲ್ಲ, ಅವಳ ಹುಟ್ಟಿದ ಆಧಾರಕ್ಕೂ ಸ್ಪಷ್ಟತೆ ಇಲ್ಲ. ಅವಳ ಏನದು ಇನ್ಸ್ಪೆಕ್ಟರ್ ಸಂದೇಶ ಗೊತ್ತಿವತ್ತೇ ಹೇಳ್ತೀನಿ, 1 ವರ್ಷದಿಂದ ಪರಿಚಯ ಅವಳಿಗೆ ಅಂತ ಹೇಳ್ತಾಳೆ. ಮೋರ್ ದೆನ್ 1.5 ಇಯರ್ಸಿಂದ ಅವಳಿಗೆ ಪರಿಚಯ ಇದೆ ಅಂತ ನನಗೆ ಗೊತ್ತಿದೆ ಮಗನ ಮುಖಾಂತರ. 1.5 ವರ್ಷದ ಇನ್ಸ್ಪೆಕ್ಟ್ಗೋಸ್ಕರ ನನ್ನ ತಂಗಿ ವೇಷ ಅಂತ ಹೇಳುವವಳು 45 ವರ್ಷ ನನಗೆ ಒಂದೇ ಬಟ್ಲಲ್ಲಿ ಊಟ ಮಾಡಿ ನಾವು ಮುದ್ದಾಗಿ ಆಟ ಆಡಿ ಇದ್ದವರು ನನ್ನನ್ನು ವೇಷ ಅಂತ ಹೇಳುವವಳು, ಅವಳು ಯಾವ ಸ್ಥಿತಿಗೆ ಬಂದು ಇವತ್ತು ತಲುಪಿದಾಳೆ ಅಂತ ನನಗದನ್ನು ನಿಮ್ಮ ಮುಖಾಂತರ ಹೇಳುವಾಗ ತುಂಬ ದುಃಖ ಆಗ್ತದೆ. ಯಾಕಂದರೆ ಇದರಲ್ಲಿ ನಾನೊಂದು ಮಾತು ಹೇಳಿದ್ದೀನಿ, ಪ್ರತಿ ವಿಷಯದಲ್ಲಿ ಇನ್ಸ್ಪೆಕ್ಟರ್ ಸಂದೇಶಲ್ಲಿ ಯಾವ ಹೆಣ್ಣುಮಗಳು ಗಂಡ ಹೆಂಡತಿ ಜಗಳ ಅಂತೇಳಿ ನ್ಯಾಯ ಕೇಳಕ್ಕೆ ಹೋದರೆ ಆ ಗಂಡನಿಗೆ ಹೆಂಡತಿ ಇಲ್ಲ. ಫ್ಯಾಮಿಲಿ ವಿಷಯದಲ್ಲಿ ನ್ಯಾಯ ಕೇಳಕ್ಕೆ ಹೋದರೆ ಆ ಹೆಣ್ಣು ಫ್ಯಾಮಿಲಿಗೆ ಸಿಗಲ್ಲ. ತಂದೆ ಮಕ್ಕಳು ತಾಯಿ ವಿಷಯ ಆಗಲಿ, ತಾಯಿ ಮಕ್ಕಳು ವಿಷಯಕ್ಕೆ ಹೋದರೆ ಅಲ್ಲಿ ಹೆಣ್ಣು ಇದ್ದರೆ ಆ ಮಕ್ಕಳಿಗೆ ತಾಯಿ ಇಲ್ಲ. ಇದು ನೀವು ಬೇಕಾದರೆ ನನ್ನ ಸ್ಪಷ್ಟತೆಯನ್ನು ಕೇಳಿ. ಇವತ್ತಿಗೆ ಅವರು ಆ ಸ್ಟೇಷನಲ್ಲಿ 3 ವರ್ಷ, ನಿಮ್ಮ ಮಾಧ್ಯಮ ಬಂಧು ಮಿತ್ರರಿಂದ ನಾನು ಕೇಳ್ತಾ ಇದ್ದೀನಿ, 3 ವರ್ಷದಿಂದ ಆ ಸ್ಟೇಷನಲ್ಲಿ ಮೊಕ್ಕಾಮ ಹೊಡಿದ್ದಾರೆ. 3 ವರ್ಷದ
ಪ್ರತಿಯೊಂದು ಕೇಸ್ ಫೈಲನ್ನು ತೆಗೀರಿ, ಅವ್ರು ಯಾವ ಕೇಸ್ ಮಾಡಿದ್ದಾರೆ ಅಂದರೆ ಅವರಿಗೆ ಅನುಗುಣವಾಗುವ ಹಾಗೆ, ಅವರಿಗೆ ಅದರಲ್ಲಿ ವರ್ತ್ ಇರುವ ಹಾಗೆ ಕೇಸ್ ಮಾಡಿದ್ದಾರೆ. ಹಾಗಿರುವಾಗ ಅಲ್ಲೊಂದು ಪಟಾಲಂ ಗ್ರೂಪ್ ಬರುತ್ತೆ ಸಂದೇಶ ಅಂತ, ಅಂದರೆ ಅವರು ಇದಕ್ಕಿಂತ ಮುಂಚೆ ಒಮ್ಮೆ ಎಸ್ ಐ ಆಗಿ ಬಂದವರು 10 ವರ್ಷದ ಮುಂಚೆ, ಈಗ ಏನು 3 ವರ್ಷದ ಮೊಕ್ಕ ಮಾಡಿದ್ದಾರೆ. ಅಲ್ಲೊಂದು ಪಟಾಲಂ ಗ್ರೂಪ್ ಅವ್ರಿಗೆ ತುಂಬ ಕೆಲಸ ಮಾಡುತ್ತೆ. ಅವ್ರು ಬೇಕಾದಾಗೆ ಸ್ಥಳ ಮಾಜರಿಗೆ ಹೋಗುತ್ತೆ, ಅವ್ರಿಗೆ ಬೇಕಾದಾಗ ಅಟ್ರಾಸಿಟಿ ಜಾತಿ ನಿಂದನೆ ಕೇಸ್ ಬರುತ್ತೆ, ಅವ್ರಿಗೆ ಬೇಕಾದಾಗೆ ಡ್ರಗ್ಸ್ ಕೇಸ್ ಬರುತ್ತೆ, ಡ್ರಗ್ಸ್ ಏನಾದ್ರು ಪೆಡ್ಲರ್ ಅಂತ ಹೇಳ್ತಾರಲ್ಲ, ಮನಿ ಲಾಂಡ್ರಿಂಗ್ ಅವ್ರದ್ದು ಬರುತ್ತೆ, ಅವ್ರಿಗೆ ಬೇಕಾದಾಗ ಹುಡುಗಿಗೆ ರೇಪ್ ಮಾಡಿಲ್ಲ ಅಂತ ಕೇಸ್ ಬರುತ್ತೆ. ಯಾಕಂದರೆ ಅವರ ಗ್ರೂಪಲ್ಲಿ 4 ಜನ SCಗಳು, 4 ಜನ ಅದರ್ಸ್ ಕಾಸ್ಟ್, ಇಲ್ಲಿ ಏನು ಹೇಳ್ತಾರೆ OBC ಪ್ರಥಮ, ನಮ್ಮೂರಲ್ಲಿ ಶೆಟ್ರು, ಪೂಜಾರಿ, ಮುಸ್ಲಿಂ, ಅಲ್ಪಸಂಖ್ಯಾತ, ಇವರೆಲ್ಲ ಗ್ರೂಪ್ ಇದೆ. ನೀವು ದೊಂಬಿ ಗಲಾಟೆ ಯಾರು ಹೇಳ್ತಾರಲ್ಲ ಅವರು ಮುಸ್ಲಿಂ ಇವ್ರು ಹಿಂದೂ ನಡೆಯಲ್ಲ, ಇವ್ರು ಪೊಲೀಸ್ನವ್ರಿಂದಲೇ ದೊಂಬಿ ಗಲಾಟೆ. ಯಾಕಂದರೆ ಇವ್ರ ಹತ್ರನೇ ಇದೆ, ಇವ್ರದ್ದೇ ಒಂದು ಇವ್ರ ಹತ್ರ ಪೆನ್ನಿ ಇದೆ, ಕೇಸ್ ಹಾಕ್ಲಿಕ್ಕೆ ರೈಟ್ಸ್ ಇದೆ, ಕಾನೂನು ಯೂಸ್ ಮಾಡ್ತಾರೆ. ನಾನು ಹೇಳೋದು ಎಲ್ಲ ಪೊಲೀಸ್ ಇಲಾಖೆಗೆ ನಾನು ಹೇಳಲ್ಲ, ಮೂಡುಬಿದ್ರೆಯಿಂದ ಮಂಗಳೂರು ತನಕ ಈ ಜಾಲ ನಡೆದಿದೆ, ಇದೊಂದು ಚೈನ್ ಲಿಂಕ್. ಇದನ್ನು ನಾನು ಯಾವಾಗ ಪೊಲೀಸ್ ಮೆಟ್ಟಿಲು ಹತ್ತಿದೆ, ಇವತ್ತು ನಾನು ಧೈರ್ಯವಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಮೇ ತಿಂಗಳಲ್ಲಿ ನಾನು ಪೊಲೀಸ್ ಮೆಟ್ಟಿಲು ಹತ್ತಿದ್ದೀನಿ, ಅಲ್ಲಿಂದ ಇಲ್ಲಿ ತನಕ ನಾನು ಬಗೆದಷ್ಟು ಇವರನ್ನು ನೋಡ್ತೀನಿ. ಇವನೊಬ್ಬ ಹುಚ್ಚ ಅಂತ ನಾನು ಇವತ್ತು ಹೇಳ್ತೀನಿ, ಇವನೊಬ್ಬ ಕಾಮುಕ ಅಂತ ಹೇಳ್ತೀನಿ. ಯಾಕಂದರೆ ಇನ್ನೊಬ್ಬರು ಯಾರೋ ಹೇಳಿದ್ದಾರೆ ಅವರನ್ನು ಕಾಮುಕ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಅಂದರೆ ಒಂದು ಯೂನಿಫಾರ್ಮ್ ಹಾಕಿದವರು, ಅಲ್ಲೊಂದು ಬರ್ತೀನಿ ನಾನು, ಇದು ವಿಡಿಯೋದು ಇದು ಸೆಕೆಂಡ್ ಪಾರ್ಟ್, ನಮ್ಮ ಅಕ್ಕಂದು ಬಿಟ್ಟು ಇಲ್ಲಿ ಸೆಕೆಂಡ್ ಬರ್ತೇನೆ. ನಮ್ಮ ಅಕ್ಕನ ವಿಷಯದಲ್ಲಿ ಈ ಮಕ್ಕಳನ್ನು ಓದಿಸ್ಲಿಕ್ಕೆ ಎಜುಕೇಷನ್ ಲಾನ್ ಮಾಡಿ ಓದಿಸ್ತಾ ಇದ್ದೀನಿ. ಸೊ ನನ್ನ ಅಮ್ಮನ ಹತ್ರ ನಾವು STಗಳು ಬರ್ತೇವೆ, ಪರಿಶಿಷ್ಟ ಪಂಗಡ. ಅಮ್ಮನಿಗೆ ಗೌರ್ಮೆಂಟ್ ಕಡೆಯಿಂದ DC ಮನ್ನಾ ಅಂತ ಜಾಗ ಬರುತ್ತೆ, ಅದರಲ್ಲಿ 2 ಎಕರೆ, ಅದು ಮಾರಿ ತಿನ್ನುವ ಹಕ್ಕಿಲ್ಲ, ಕೃಷಿ ಮಾಡ್ಬೋದು ನೀವು. ಹಾಗಿರುವಾಗ ಆ ಜಾಗ ಇತ್ತು ಅಲ್ಲಿ, ಅದರಲ್ಲಿ ನಾನು ರಬ್ಬರ್ ತೋಟ ಹಾಕಿದ್ದೆ. ರಬ್ಬರ್ ತೋಟ ಹಾಕಿ ಒಂದು 8 ವರ್ಷ 10 ವರ್ಷ ಜಾಸ್ತಿ ಮೇಲೆ ಆಯಿತು. ಅದರಲ್ಲಿ ಸ್ವಲ್ಪ ದುಡ್ಡಿತ್ತು ನನ್ನ ಹತ್ರ, ಅದು ಕಡಿತು ನಾನು ಇವಾಗ ಅಡಿಕೆ ತೋಟ ಹಾಕಿದ್ದೀನಿ. ಅದೇನೋ ಶ್ರೀಗಂಧ ಮರ ಇಟ್ಟಿದ್ದಾಳೆ ಅಂತಾಳಲ್ಲ, ಶ್ರೀಗಂಧ ಮರ ಇಡ್ಲಿಕ್ಕಾಗಲ್ಲ, ಅಲ್ಲೇನು ಬೆಳೆಸಬೇಕು, ಅದಕ್ಕೂ ಸ್ಪಷ್ಟತೆ ಇಲ್ಲ ಅವಳಿಗೆ. ಇನ್ನು ನನ್ನ ತಾಯಿ, ನನ್ನ ಅಮ್ಮ ನನ್ನ ಜೊತೆ ಕಳೆದೊಂದು 25 ವರ್ಷದಿಂದ ಇದ್ದಾರೆ. ಆ ಹುಡುಗ ನನ್ನ ಸಾಕಿದ್ದು ನನ್ನ ಅಮ್ಮ ಮತ್ತು ನಾನು. ಈ ಹುಡುಗ 25 ವರ್ಷ ಆಯಿತು. ಯಾಕಂದರೆ ನನ್ನ ಅಮ್ಮನಿಗೊಂದು ಬಿಸ್ಕಿಟ್ ತಂದು ಕೊಡಲ್ಲ, ಅವಳ ಅಮ್ಮನ ನೋಡಲ್ಲ. ಯಾಕಂದ್ರೆ ಅವಳ ತಲೆಯಲ್ಲಿ ಒಂದೇ ಸ್ಟೈಲ್ ಮಾಡಬೇಕು, 4 ಊರು ಸಿತ್ತಬೇಕು, ಯಾರಾದರೂ ಸಿಕ್ಕಿದ್ರೆ ಅವ್ರ ಹಿಂದೆ ಹೋಗ್ಬೇಕು, ಇಷ್ಟೇ ಅವಳ ಮೈಂಡ್. ಅವಳಿಗೆ ಅವಳ ಹುಟ್ಟಿದ ದಿನಕ್ಕೆ ಸ್ಪಷ್ಟತೆ ಇಲ್ಲ, ಅವಳಿಗೆ ಅವಳ ಲೈಫಿಗೆ ಸ್ಪಷ್ಟತೆ ಇಲ್ಲ, ಅವಳಿಗೆ ಅವಳ ಗಂಡನ ಬಗ್ಗೆ ಸ್ಪಷ್ಟತೆ ಇಲ್ಲ, ಅವಳಿಗೆ ಅವಳ ಮಕ್ಕಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದು ಬಿಟ್ಟು ಇನ್ನೊಬ್ಳು ವೇಶ್ಯೆ, ಇನ್ನೊಬ್ಳು ಯಾರಿಗೂ 3 ಲಕ್ಷ ತಗೊಳ್ತಾಳೆ, ಇನ್ನೊಂದು ಏನೋ ಇನ್ಸ್ಪೆಕ್ಟ್ರಿ ಬಗ್ಗೆ ಯಾರೊಂದು ಕೆಲಸ ಹೋದ್ರೆ ನಾನು ಹೊಣೆ ಆಗಲ್ವಾ ಅಂತಾಳೆ, ಇವಳಿಗೆ ಹೊಣೆ ಆಗ್ತಾಳೆ. ಇನ್ಸ್ಪೆಕ್ಟರ್ ಮಾಡಿದ ಕರ್ಮಕಾಂಡ, ಇನ್ಸ್ಪೆಕ್ಟರ್ ಮಾಡಿದ ಕಾಮಕಾಂಡ ಅವನೇ ಅನುಭವಿಸ್ಬೇಕು, ಇವಳಿಗೆ ಹೊಣೆ ಆಗ್ತಾಳೆ. ನಿಜವಾಗಿ ಹೇಳಿದ್ರೆ ಇವಳು ಒಂದು ಸಂತ್ರಸ್ತೆ ಅದರಲ್ಲಿ. ಯಾಕಂದರೆ ಅವಳನ್ನು ಅಷ್ಟು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾನೆ, ತಾನು ಗೆಲ್ಲಬೇಕು ಅಂತ, ನಮ್ಮ ಫ್ಯಾಮಿಲಿಯನ್ನು ಡಿವೈಡ್ ಮಾಡಿ. ಇನ್ನೊಂದು ಹೇಳ್ತೀನಿ, ಅದು ಇವಳು ಹೇಳ್ತಾಳೆ ಇನ್ಸ್ಪೆಕ್ಟರ್ ಬಗ್ಗೆ, ಇವಳು ಹೇಳಿಕೆ ಇವಳಿಗೆ ಅಧಿಕಾರನೇ ಇಲ್ಲ. ಯಾಕಂದರೆ ಅಲ್ಲಿ ಬರಬೇಕು ಯಾರು, WPCಗಳು, ಇಲ್ಲಾಂದರೆ ಪೊಲೀಸ್ ಸಿಬ್ಬಂದಿಗಳು ಬರಬೇಕು. ನಮ್ಮ ಪೊಲೀಸ್ ಸ್ಟೇಷನ್ದು ಇನ್ಸ್ಪೆಕ್ಟರ್ ಸಂದೇಶು ಒಳ್ಳೆಯವರು ಅಂತ ಅವ್ರು ಹೇಳಬೇಕು, ಅವ್ರು ಹೇಳಲ್ಲ. ಯಾಕಂದರೆ CC ಕ್ಯಾಮರಾ ಸತ್ಯ ಹೇಳುತ್ತೆ, ದಿವಸ ಆಗುವ ಹಗರಣ, ದಿವಸ ಆಗುವ ಅಲ್ಲಿ ಅವ್ಯವಹಾರ ಆ CC ಕ್ಯಾಮರಾ. ಇವತ್ತಿಗೂ ನಾನು ಒತ್ತಿ ಹೇಳ್ತೀನಿ, ಮೇ ತಿಂಗಳಲ್ಲಿ ನಾನು ಹೋಗಿದ್ದು, ಅಲ್ಲಿಂದ ಇಲ್ಲಿ ತನಕ ಆಗುವ ಹಗರಣ CC ಫುಟೇಜಲ್ಲಿ ಇದೆ. ಅದ್ಯಾಕೆ ACP ಗೊತ್ತಿಲ್ಲ, ಇವ್ರಿಗೆ ಕಮಿಷನರ್ ಗೊತ್ತಿಲ್ಲ. ಇಲ್ಲೆಲ್ಲ ಚೈನ್ ಲಿಂಕು. ನಾನೊಬ್ಬಳು ಗಟ್ಟಿಯಾಗಿ ಎತ್ತಿದ್ದೀನಿ, ಧ್ವನಿ ಎತ್ತಿದ್ರಿಂದ ಇದು ಪಬ್ಲಿಕ್ಗೆ ಎಷ್ಟು ಒಳ್ಳೆಯದಾಗಿದೆ ಅಂದರೆ ಪಬ್ಲಿಕ್ಗೆ ಗೊತ್ತು. ಆ ಯಪ್ಪ ಒಂದು ಹುಚ್ಚ, ಆ ಯಪ್ಪನ ಹತ್ರ ಒಂದು ಯೂನಿಫಾರ್ಮ್ ಹಾಕುವ ಘನತೆ ಇಲ್ಲ, ಆ ಯಪ್ಪನ ಹತ್ರ ಒಂದು ಹ್ಯುಮಾನಿಟಿ ಇಲ್ಲ, ಮನುಷ್ಯರತೆ ಯಾವ ಥರ ವರ್ತಿಸ್ಬೇಕಂತಿಲ್ಲ. ಒಂದೇ ಗೊತ್ತು ಆ ಮನುಷ್ಯನಿಗೆ, ನಾನು ಇನ್ಸ್ಪೆಕ್ಟರ್ ಸಂದೇಶ್ ಅಂದರೆ ಯೂನಿಫಾರ್ಮನ್ನು ಮಿಸ್ಯೂಸ್ ಮಾಡುವ ಸಂದೇಶ್. ಅವನೇನಾದರೂ ಪಬ್ಲಿಕಲ್ಲಿದ್ದರೆ ನಮ್ಮ ಥರ ಇದ್ರೆ ಇಷ್ಟೊತ್ತಿಗೆ 10 ಸಲ ಜೈಲಿಗೆ ಹೋಗ್ತಿದ್ನೋ, ಅಲ್ಲ 10 ಪಬ್ಲಿಕ್ಕೆ ಏನೋ ಹೊಡೆದು ಸಾಯಿಸ್ತಿದ್ರೇನೋ ನನ್ನ ಲೆಕ್ಕದಲ್ಲಿ. ಅಷ್ಟು ದ್ವೇಷ ಇದೆ ಪಬ್ಲಿಕ್ಕಿಗೆ. ಯಾಕೆ ದ್ವೇಷ? ಸ್ಟೇಷನ್ಗೆ ಹೋದರೆ ಸಾಕು, ಏನು ವಿಷಯ ಎತ್ತ ಅದು ಕೇಳೋದಲ್ಲ, ಆಸ್ತಿ ಏನು ನಿಮ್ಮ ಮನೇಲಿ ಹೆಣ್ಣು ಮಕ್ಕಳು, ಹೆಣ್ಣು ಇದೆಯಾ, ತಂಗಿ ಇದೆಯಾ, ಅಕ್ಕ, ಈ ಮಾತು ಕೇಳ್ತಾನೆ. ರೂಟ್ ಹುಡುಕ್ತಾನೆ, ನಂಬರ್ ಕೇಳ್ತಾನೆ, ಅವ್ರ ಬಗ್ಗೆ ಹುಡುಕ್ತಾನೆ. ಅಲ್ಲೇನಾದರೂ ಇವನಿಗೆ ವೀಕ್ ಪಾಯಿಂಟ್ ಸಿಗುತ್ತಾ ಹೋಗ್ತಾನೆ. ಬಲಾತ್ಕಾರದಲ್ಲಿ ಹೇಳಿಯಲ್ಲ, ಅದು ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ. ಹುಡುಗಿ ಬಂದ್ಲು ಬಾ ನನ್ನ ಜೊತೆ ಹೇಳಲ್ಲ, ಬಲಾತ್ಕಾರದಲ್ಲಿ ಹೇಳಲ್ಲ. ಯಾಕಂದ್ರೆ ಯೂನಿಫಾರ್ಮ್ ಇದೆ ಅವನ ಹತ್ರ, ಅವನು ಹಕ್ಕಲ್ಲಿ ಎಳಿಬೋದು. ಇದು ಯಾಕೆ ನಮ್ಮ ಕಮಿಷನರ್ ಗಮನಕ್ಕೆ ಬರಲಿಲ್ವಾ? ಇನ್ನು ಈ ಆಸ್ತಿ ವಿಷಯ ಪ್ರಕರಣ ಬಗ್ಗೆ ಸ್ಪಷ್ಟತೆ ಕೊಟ್ಟಾಯ್ತು ನಾನು. ಇನ್ನು ಇನ್ಸ್ಪೆಕ್ಟರ್ ಬಗ್ಗೆ ಹೇಳ್ತೀನಿ. ಯಾವುದೊಂದು ಆಡಿಯೋ, ಈಗ ಆಡಿಯೋ ಬಗ್ಗೆ ಎಲ್ಲ ಲೀಕ್ ಆಗ್ತಿದೆ. ಈ ಆಡಿಯೋ 1 ವರ್ಷದಿಂದ ಹರಿದಾಡ್ತಿದೆ. ಸೊ
ಮೋಸ್ಟ್ಲಿ ಆ ಆಡಿಯೋಕ್ಕೊಂದು 6 ವರ್ಷ ಒಂದು ಯಾವುದೋ ಒಂದು ಲೇಡಿ ಹತ್ರ ಪೊಲೀಸ್ ಡ್ರೆಸ್ಸಲ್ಲಿ ಹೋಗ್ತಾನಲ್ಲ, ಅದೊಂದು 5 ವರ್ಷದ ಹಿಂದೆ ಆಡಿಯೋ ಇರ್ಬೋದು. ಆಮೇಲೆ ಒಂದು ಹೆಣ್ಣು ತನ್ನ ನನ್ನನ್ನು 8 ವರ್ಷ ಯೂಸ್ ಮಾಡಿದ್ಯಾ ನೀನು, ನನ್ನ ಮಗಳನ್ನು ಕೊಡು ಅಂತ ಕೇಳ್ತಾನೆ. ಎಕ್ಸಲೆಂಟ್, ಯಾವುದೋ ಕಾಲೇಜ್ ಎಕ್ಸಲೆಂಟ್ ಯಾವುದೋ ಕಾಲೇಜಲ್ಲಿ ಇದ್ದಾಳಲ್ಲ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಹೋಗಂದ್ರೆ ಬಾಯಿ ಬಂದ ಬೈತಾಳೆ, ಅದ್ರಲ್ಲಿ ವರ್ಡ್ಸ್ ಇದೆ, ಬ್ಯಾಡ್ ವರ್ಡ್ಸು. ಅದು ಮೋಸ್ಟ್ಲಿ ಒಂದು 8 ವರ್ಷದ ಹಿಂದೆ ಇರಬೇಕು ಆ ವಿಡಿಯೋ ಕೂಡ. ಸೊ ಇಷ್ಟೆಲ್ಲ ನಡೆದಿರುವಾಗ ಈ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾನೆ. ಇದು ಈ ಕಮಿಷನರ್ಗೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಲೇಡಿ ಹತ್ರ ಬರ್ಲಿಕ್ಕೆ ಅವ್ರಿಗೆ ಪ್ರೆಸ್ಟೀಜ್ ಇರ್ಬೋದು, ಡಿಗ್ನಿಫೈಡ್ ಫ್ಯಾಮಿಲಿ ಇರ್ಬೋದು, ಯಾಕಂದ್ರೆ ಅವ್ರ ಮನೆ ಮಕ್ಕಳು ಗಂಡ ಫ್ಯಾಮಿಲಿ ಎಲ್ಲ ಲೋಕಲ್ ಇರ್ತಾರೆ. ಆ ಪೊಲೀಸ್ನವರಿಗೆ ಅದನ್ನು ಹಿಡ್ಕೊಂಡು ಅದಕ್ಕೆ ಸುಮಟ್ ಕೇಸ್ ಹಾಕ್ಲಿಕ್ಕಾಗಲ್ವಾ? ಸ್ವಯಂ ಪ್ರೇರಿತ ಕೇಸ್ ಹಾಕ್ಲಿ. ಆ ಮಗುವನ್ನು ಬಲಾತ್ಕಾರದಲ್ಲಿ ಹೇಳ್ತಾನೆ, ನಿನ್ ಮಗಳನ್ನ ಬಿಡಲ್ಲ, ಅಲ್ಲಾಡಿಸ್ತೀನಿ ಅಂತಾನೆ ಅವನು, ನಿನ್ ಮಗಳು ನನ್ ಕೊಡು ಅಂತಾನೆ. ಏನ್ರಿ ಇದು? ಇದಕ್ಕೆಲ್ಲ ಅದೇ ಈಗ ಪಬ್ಲಿಕ್ ಏನಾದ್ರು ಮಾತಾಡಿದ್ರೆ, ಏನಾದ್ರು ಟಿವಿಯಲ್ಲಿ ಅಂತ, ಫೇಸ್ಬುಕ್ ಅಂತ, ಇನ್ಸ್ಟಾಗ್ರಾಮ್ ಅಂತೆ, ಅದೇನೋ ಹಿಂದೂ ಅಂತೆ, ಮುಸ್ಲಿಂ ಅಂತ, ಅವ್ರು ಏನಾದ್ರು ವರ್ಡ್ಸ್ ಹಾಕಿದ್ರೆ ಸಾಕು, ಇಮಿಡಿಯೇಟ್ ತಗೊಂಡು ಬಂದಿವ್ರಿ FIR ಆಗ್ತಾರೆ, ಸೆಕ್ಷನ್ ಸಿಗ್ತದೆ ಇವರಿಗೆ. ಈ ಸೆಕ್ಷನ್ ಸಿಗಲ್ವಾ ಇವ್ರಿಗೇನು? ಏನು ಯಾರಿಗೆ ಕಿವಿ ಹುಡುಗಿಡುದು? ಏನೋ ಅವನನ್ನು ರಕ್ಷಿಸಿ ಇವ್ರಿಗೆ ಏನಾಗಬೇಕು? ವಜ್ರದ ಗಣಿ ಸಿಗುತ್ತೆ ಅವನಿಂದ. 2 ಸಲ ಸಸ್ಪೆಂಡ್ ಆಗಿ ಎಲ್ಲೆಲ್ಲಿಂದ ಬಂದು ಪುನಃ ಅದೇ ಊರಲ್ಲಿ ಹುಕ್ಕ ಮುಡಿ, ಅದೇ ಪಬ್ಲಿಕ್ಗೆ ಹಿಂಸೆ ಕೊಟ್ಟು, ಅದೇ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೆ ಹಿಂಸೆ ಕೊಟ್ಟು, ತನ್ನೆಲ್ಲ ಹಿಡಿತಾನು ತನ್ನ ಕೈಯಲ್ಲಿ ಹಿಡ್ಕೊಂಡು, ಏನ್ರಿ ಇದು ಗುಂಡಗಿರಿ, ಇದು ತುಗಲಕ ದರ್ಬಾರ್, ಏನು ಈ ವ್ಯವಸ್ಥೆಯಲ್ಲಿ? ಅದು ಒಂದು ಒಳ್ಳೆ ಏರಿಯಾ. ಇದಕ್ಕಿಂತ ಮುಂಚೆ ಮೂಡುಬಿದ್ರೆ ಅಂದ್ರೆ ಏನಿತ್ತು ಅಲ್ಲಿ? ಏನೋ ಒಬ್ಬ ಪ್ರೆಸ್ ಮೀಟ್ ಕರೆಯುವಾಗ ಅದು ಮಂಜುನಾಥ್ ಅಂತ ಕೇಳ್ಪಟ್ಟೆ, ಏನೋ ಭೀಮ ದಲಿತ ಯೋಜನೆದು ಸಂಘಟನೆ ಅಂತಾರೆ. ಒಳ್ಳೆ ಹೆಸರಿದೆ, ಅಂಬೇಡ್ಕರ್ಗೆ ಒಳ್ಳೆ ಹೆಸರಿದೆ, ಸಾಹಿತ್ಯ ಬರೆದವರು, ಸಹಾಯ ಅಂತ ಎಲ್ಲ ಒಳ್ಳೆಯವರು. ಅವರ ಕಡೆ ಅದನ್ನೇ ಮುಂದುವರಿಸುವವರು ಕೂಡ ಎಲ್ಲ ಒಳ್ಳೆಯವರಿದ್ದಾರೆ. ಯಾಕಂದ್ರೆ ನಮ್ಮ ಸಂಘ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ಅವ್ರ ಬಗ್ಗೆ ಹೇಳಿ, ಅವರ ಸಂಘಟನೆಯವರು ಹೋಗಿ ಎಲ್ಲ ಪಬ್ಲಿಕ್ಕಿಗೆ, ದಲಿತರಿಗೆ, STಗಳಿಗೆ ನ್ಯಾಯ ಒದಗಿಸಿಕೊಡ್ತಾರೆ. ಇದೇ ಮಂಜುನಾಥ್ ಮೂಡುಬಿದ್ರೆಯಲ್ಲಿ ಎಷ್ಟು SC STಗಳಿಗೆ ನ್ಯಾಯ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಕೂತ್ಕೊಂಡಿದ್ದಾರೆ ಒಂದು 2 SCಗಳು, ಅವ್ರಿಗೆ ಎಷ್ಟು ನ್ಯಾಯ ಕೊಟ್ಟಿದ್ದಾರೆ. ಇದೇ ಮಂಜುನಾಥ್ ಅದೇ ಸ್ಟೇಷನ್ ಸಂದೇಶ್ ಹತ್ರ ಹೋಗಿ ಕಾಂಪ್ರಮೈಸ್, SCಗಳು ಜಾತಿ ನಿಂದನೇನೋ ಹೊಡೆತ ತಿಂದ್ರೆ ಕಾಂಪ್ರಮೈಸ್, ಇವ್ರಿಗೇನು ಸಂದೇಶ್ ಮೇಲೆ ಕಾಂಪ್ರಮೈಸ್? ಪಾಪ ಪಬ್ಲಿಕ್ ನ್ಯಾಯ ಸಿಗ್ಬೇಕಾ? ಇವತ್ತು ಸಂದೇಶ್ ಏನಂತ ಗೇಟ್ ಹಾರ್ತಾನಂತೆ ಅವ್ನ ಕಾಮುಕ, ಅಲ್ಲೇನೋ ಯೂನಿಫಾರ್ಮ್ ಅಲ್ಲಿ ಡ್ಯಾನ್ಸ್ ಮಾಡೋದು ಅವ್ರು ಕ್ರಿಶ್ಚಿಯನ್ ಪದ್ಧತಿಲಿ ಇರೋದಂತದ್ದು. ಯಾರು ಹೇಳೋದು ಗೊತ್ತೇ, ನಾನು ಸರಿ ಕೇಳಿಲ್ಲ. ಕ್ರಿಶ್ಚಿಯನ್ ಪದ್ಧತಿಯವರಿಗೆ, ಕ್ರಿಶ್ಚಿಯನ್ ಕಮ್ಯುನಿಟಿ ಅವರಿಗೆ, ನನ್ನ ಧರ್ಮದವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ ಯಾರು, ಅವ್ನು ಹೇಳಿದ್ರು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಅದೆಲ್ಲ ಏನು ಕಾಮನ್ ಅಂತಾರೆ. ಏನು ಲೇಡೀಸ್ ಅನ್ನು ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು ಕಾಮನ್ ಅಂತಾರೆ. ಯೂನಿಫಾರ್ಮ್ ಹಾಕೊಂಡು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಡ್ಯಾನ್ಸ್ ಮಾಡೋದು ಕಾಮನ್ ಅಂತ ಅವ್ರ ಅರ್ಥ. ಹಾಗಾದ್ರೆ ಕರ್ನಾಟಕ ರಾಜ್ಯ ಬಿಡಿ, ನಮ್ಮ ಇಂಡಿಯನ್ ಗೌರ್ಮೆಂಟು ಪೊಲೀಸ್ಗೊಂದು ಒಳ್ಳೆ ರಕ್ಷಣೆ ಅಂತ ಹೇಳುವ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ನಾವಾಗ್ಲಿ ಈಗ ಪೊಲೀಸು ನಮ್ಗೇನು ಬೈದ್ರೆ, ನಾವು ಅವ್ನು ಹೊಡೆದ್ರು ನಾವು ಅವ್ನಿಗೆ ಕೈ ಎತ್ತಲ್ಲ, ಯಾಕಂದ್ರೆ ಅದು ರಕ್ಷಣೆ ಅಂತ ಹೇಳಿ ಅಷ್ಟು ಮರ್ಯಾದೆ ಕೊಡ್ತೀವಿ. ಆ ಯೂನಿಫಾರ್ಮ್ ಹಾಕಿ ಹೊರಗಿನ ಲೇಡಿ ಹತ್ರ ಹೋಗಿ ಡ್ಯಾನ್ಸ್ ಮಾಡೋ ಅಗತ್ಯ ಏನಿತ್ತು? ಆ ಯೂನಿಫಾರ್ಮ್ಗೆ ಬೆಲೆ ಇಲ್ವೇನು? ಇವರಿಗೆ ಆ ಡ್ಯಾನ್ಸ್ ಮಾಡ್ಬೇಕಾದ್ರೆ, ಆ ಎಂಜಾಯ್ ಮಾಡ್ಬೇಕಾದ್ರೆ ಅದಕ್ಕಾದ ಒಂದು ಟೈಮ್ ಇದೆ, ರಜೆ ತಗೊಳ್ಳಿ. ಇವರು ಏನಕ್ಕೆ ನಮ್ಮ ಯೂನಿಫಾರ್ಮ್ ಕ್ರಿಶ್ಚಿಯನ್ ಕಮ್ಯುನಿಟಿಯವರಿಗೆ ಬಾಡಿಗೆ ಕೊಟ್ಟಿದ್ದಾರಾ? ನಾಯಕ್ ಅವರ ಮೊದಲ ಮಗ. ನನ್ನ ತಾಯಿ ಆ ಹೊಟ್ಟೆಯಲ್ಲಿರುವಾಗಲೇ ನನ್ನ ತಂದೆ ತೀರೋಗಿದ್ದಾರೆ. ಇದಾದ್ಮೇಲೆ ನನ್ನ ತಾಯಿ ಬಂದು ನನ್ನನ್ನು ಅಜ್ಜಿ ಮನೆಯಲ್ಲಿ ಬಿಟ್ಬಿಟ್ರು. ಆಮೇಲೆ ಅವ್ರು ಬಾಂಬೆಗೆ ಹೋಗಿದ್ದಾರೆ. ನನ್ನ ಅಜ್ಜಿ ಹತ್ರ ನನ್ನ ಅಮ್ಮ ಎಲ್ಲಿ ಅಂತ ಕೇಳಿದ್ರೆ, ಅವಳು ಇಲ್ಲ ಮಗ ಎಲ್ಲೋ ಹೋಗಿದ್ದಾಳೆ, ಅವಳು ನಮ್ಮ ಹತ್ರ ಎಲ್ಲ ಮಾತಾಡ್ತಿಲ್ಲ, ಏನಂತ ನಿಮ್ಮ ವಿಷಯ ಗೊತ್ತಿಲ್ಲ, ನಾನು ಸಾಕ್ತೀನಿ. ಅವಾಗ ಮಾವಂದಿರಿದ್ರು, ನನ್ನ ಚಿಕ್ಕಮ್ಮನಿದ್ರು, ನಾವು ಸಾಕ್ತೀವಿ ಅಂತ ಹೇಳಿದ್ರು. ನಾವು ಅದಾದ್ಮೇಲೆ ನಂಗೆ ಅಷ್ಟೇನು ಪರಿವಿಲ್ಲ, ಅಮ್ಮ ಮೊದಲಿಂದ ಏನು ಅಮ್ಮನ ಪ್ರೀತಿ ಏನಿಲ್ಲ, ಅಜ್ಜಿನ ಸಾಕ್ತಿದ್ರು ಅಂತ ನಾನು ಅಷ್ಟು ಟೆನ್ಷನ್ ಏನು ಮಾಡ್ತಿಲ್ಲ. ಇದಾದ ನಂತರ ಒಂದು 6ನೇ ಕ್ಲಾಸ್ ಇರುವಾಗ ಅಮ್ಮ ಬಾಂಬೆಯಿಂದ ಬಂದರು ಒಬ್ಬರನ್ನ ಕರ್ಕೊಂಡು. ಅಲ್ಲಿ ಅವ್ರದ್ದು ಲಿವಿಂಗ್ ರಿಲೇಷನ್ಶಿಪ್ ಇತ್ತಂತೆ. ಇದಾದ್ಮೇಲೆ ನಮ್ಮ ಅಜ್ಜಿ ಬಂದ್ಬಿಟ್ಟು, ಸರಿ ಈ ಥರ ಎಲ್ಲ ಆಗಿದೆ ವಿಷಯ ಅಂತ ಅವ್ರನ್ನ ಮದುವೆ, ಇದು ಊರಲ್ಲೆಲ್ಲ ಹೇಳಿದ್ರು, ಇವಳಿಗೆ ಮದುವೆ ಆಗಿದೆ, ನಮ್ಮದು ಫ್ಯಾಮಿಲಿದು ಮರ್ಯಾದೆ ಹೋಗುತ್ತೆ, ಅದಕ್ಕೋಸ್ಕರ ಇವರು ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೆಳವೆಯಲ್ಲಿ ಇರಿಸಿ ಕೇಳಿದ್ರು. 6ನೇ ಕ್ಲಾಸ್ ಅದೇ 4ನೇ ಅದೇ ಈ ಥರ ಆಗಿದೆ. ನನ್ನನ್ನೇನು ನೋಡ್ತಿಲ್ಲ, ನಾನು ಏನು ಓದಿದ್ದೀನಿ ಅಂತ ಅವ್ರಿಗೆ ಇಲ್ಲಿ ತನಕ ಏನು ಗೊತ್ತಿಲ್ಲ, ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಿಲ್ಲ, ನನ್ನ ಬಗ್ಗೆ ಏನು ವಿಚಾರಣೆ ಮಾಡ್ತಿಲ್ಲ. ಇವನು ತಮ್ಮ ನಮ್ಮ ಜೊತೆ ಕ್ಲೋಸ್ ಇದ್ದಾನೆ. ನಾನು ಚಿಕ್ಕಮ್ಮನ ಮಗನ ಜೊತೆ ಇರೋದು. ನಮ್ಮ ಜೊತೆ ಕಸಿನ್ಸ್ ರಿಲೇಷನ್ಶಿಪ್ ತುಂಬ ಒಳ್ಳೆಯದಾಗಿದೆ. ಅವರು ನನ್ನ ಹತ್ರ ಏನು ಕೇಳಲ್ಲ, ಏನು ಮಾಡ್ತಿದ್ಯಾ, ಏನು ಓದ್ತಿದ್ಯಾ, ಏನು ಕೇಳಲ್ಲ. ಇವಾಗ ನಾನು ಬಂದಿರೋದು ಏನಕ್ಕಂದರೆ, ನನ್ನ ಚಿಕ್ಕಮ್ಮನ ಮೇಲೆ ಏನೇನೋ ಹೇಳ್ತಿದ್ದಾರೆ, ವೇಶ್ಯವಾಟಿಕೆ ಇದಿದೆ ಅಂತ.
ಬಟ್ ನಮ್ಮ ಹತ್ರ ದಾಖಲೆಗಳಿವೆ. ಏನು ಅವರು FIR ಹಾಕಿದ್ದಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ದಾಖಲೆಗಳಿವೆ. ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಅವರು. ಸುಮ್ಮನೆ ಬಂದು ನಮ್ಮ ಫ್ಯಾಮಿಲಿ ಬಗ್ಗೆ ಈ ತರ ಹೇಳೋದು ಇದು ಸರಿ ಕಾಣ್ತಿಲ್ಲ. ಇದು ಸುಳ್ಳು ಆರೋಪಗಳೆಲ್ಲ. ಇನ್ನೊಂದು ಏನು ವಿಷಯ ಅಂದ್ರೆ, ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಅತಿಯಾದ ಪ್ರೀತಿಯಿಂದ ತನ್ನ ಸ್ವಂತ ಮಗನಿಗೆ FIR ಹಾಕೋಷ್ಟು ತಾಯಿ ಮುಂದುವರೆದಿದ್ದಾಳೆ ಅಂದ್ರೆ ನೀವೇ ಅನ್ಕೊಳ್ಳಿ ಅವಳು ಯಾವ ತರ ಇರ್ತಾಳಂತ. ಇನ್ನೊಂದು ಹೇಳ್ಬೇಕಂದ್ರೆ, ಈ IB ಗ್ರೂಪ್ ಅಲ್ಲಿ ನನ್ನ ತಾಯಿ ಆ ಕಡೆ ಈ ಕಡೆ ಹೋಗ್ತಿದ್ದಾರೆ ಅಂತ ಸುದ್ದಿ ಬರ್ತಿದೆ ಇವಾಗ. ಇದರಿಂದ ಗೊತ್ತಾಗುತ್ತೆ ಸಂದೇಶ್ ಮತ್ತು ಪ್ರಫುಲ್ಲ ನಾಯಕ್ ಅವರ ಮಧ್ಯೆ ಯಾವ ತರ ರಿಲೇಶನ್ಶಿಪ್ ಇದೆ ಅಂತ ನೀವೇ ಅನ್ಕೊಳ್ಳಿ. ಅದರಿಂದ ಅವರ ಪರವಾಗಿ ಬಂದಿದ್ದಾರೆ. ಬೇರೆ ಯಾರು ಬರಲಿಲ್ಲ ಅವ್ರ ಪರವಾಗಿ, ಯಾರು ಬಂದಿಲ್ಲ ಅವ್ರ ಪರವಾಗಿ ಈ ತರ ಹೇಳಕ್ಕೆ. ಬಟ್ ಪ್ರಫುಲ್ಲ ನಾಯಕ್ ಅವರೇ ಯಾಕೆ ಬರ್ತಾರೆ ಈ ತರ ಹೇಳಕ್ಕೆ? ನಾವೇನು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಕೊನೆಯದಾಗಿ ಹೇಳ್ತಾರೆ ನಂಗೆ ನ್ಯಾಯ ಕೊಡಿಸಿ ಅಂತ. ಯಾವ ರೀತಿ ನ್ಯಾಯ ಬೇಕು ಇವರಿಗೆ? ನಿಜವಾಗಿ ಆಗಿರೋದು ನಮ್ಮ ಮೇಲೆ ಫೇಕ್ ಕಂಪ್ಲೇಂಟ್ ಆಗುತ್ತೆ, ನಮ್ಮ ಮೇಲೆ FIR ಆಗುತ್ತೆ ಅಂದ್ರೆ ಇವ್ರ ಮೇಲೆ, ಚಿಕ್ಕಮ್ಮನ ಮಗನ ಮೇಲೆ, ಚಿಕ್ಕನ ಮೇಲೆ ಇದೆಲ್ಲ ಆಗುತ್ತೆ. ಬಟ್ ಅವ್ರು ಹೇಳ್ತಾರೆ ನಂಗೆ ನ್ಯಾಯ ಬೇಕಂತ. ನಿಜವಾಗಿ ನಮ್ಗೆ ನ್ಯಾಯ ಬೇಕು ಈ ಸಂದೇಶ್ ಮತ್ತು ಪ್ರಫುಲ್ಲ ಅವರಿಂದ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾಯಿ ಆದ್ರೂ ನಾನು ನೋಡ್ಬೇಕಲ್ಲ ಸರ್. ಸರ್ ತಾಯಿ ಅಂದ್ರೆ ಯಾವ ತರ ನೋಡ್ಬೇಕು ನಿಮ್ಗೆ? ಇವಾಗ ನಾನು ಹೇಳ್ತೀನಿ, ನಾನು ಬೆಂಗಳೂರಲ್ಲಿದ್ದೆ ಸರ್. ಈ ಘಟನೆಗಳೆಲ್ಲ ಚಿಕ್ಕ ಇರುವಾಗ ನಾನು ಅಜ್ಜಿ ಜೊತೆ ಇದ್ದೆ. ಅಜ್ಜಿ ಜೊತೆ ನನ್ನ ಮಾವಂದಿರು ನೋಡ್ತಿದ್ರು, ನನ್ನ ಚಿಕ್ಕಮ್ಮ ಹೋದ್ರು. ಅವಾಗ ಅವ್ರಿಗೆ ಮದುವೆ ಆಗಿಲ್ಲ. ಮೊದಲಿಂದ ಅವರೇ ನನಗೆ ತಾಯಿ ಫ್ರೀ ಕೊಟ್ಟಿದ್ದು. ಈ ಓದಿಸೋದ್ರಿಂದ, ಕಲಿಸೋದ್ರಿಂದ ಎಲ್ಲ ಅವರೇ ನೋಡ್ತಿದ್ರು. ನನ್ನ ಅಜ್ಜಿ ಸರಿಯಾಗಿದ್ರು ಅವಾಗ. ಇವಾಗ ಪಾಪ ಅವ್ರಿಗೆ ಅಲ್ಝೈಮರ್ ಆಗಿದೆ, ಸ್ವಲ್ಪ ಅವ್ರಿಗೆ ಮರುವಿನ ಪ್ರಾಬ್ಲಮ್ ಇದೆ, ಅವ್ರಿಗೆ ಏನು ಗೊತ್ತಿಲ್ಲ. ಇವಾಗ ನಾವೇ ನೋಡ್ಕೊಳ್ತಿರೋದು ಅವ್ರನ್ನ. ಇವಾಗ ನಾನು ಹೇಳ್ತಿರಲ್ಲ ಪ್ರಫುಲ್ಲ ನಾಯಕ್ ಅವ್ರ ಮನೆಗೆ ಬರ್ತಿಲ್ಲ, ನೋಡೋದು ಇಲ್ಲ ಯಾರನ್ನ, ಅಮ್ಮನ್ನೂ ನೋಡಲ್ಲ.